ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ಸ್ NUHM ಇವರ ವತಿಯಿಂದ ಮತ್ತು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರ ಒಂದು ಅಡಿಯಲ್ಲಿ ಬಹಳಷ್ಟು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ನಿನ್ನೆ DHI ಮತ್ತು ಒಂದಿಷ್ಟು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಹಾಕಿರೋದು ಏನಂದರೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಳ್ತಾ ಇದ್ದಾರೆ ಹುದ್ದೆಗಳ ಬಗ್ಗೆ. ಹೀಗಾಗಿ ನಾನು ಸಪ್ರೇಟಾಗಿ ಈ ಒಂದು ವಿಡಿಯೋದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತು OT ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಮಾತ್ರ ನಾನು ಇದರಲ್ಲಿ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಇವತ್ತು ಕಂಟಿನ್ಯೂಸ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಈ ಒಂದು PDF ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಳ್ಬೋದು. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನೋಟಿಫಿಕೇಷನ್ 8ನೇ ತಾರೀಕಿಗೆ ಇಶ್ಯೂ ಆಗಿರುವಂಥದ್ದು ಬಹಳ ಒಂದು ವಿವಿಧವಾದಂತಹ ಪ್ರೋಗ್ರಾಮ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇಲ್ಲಿ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಮೇಲೆ, ಅಂದರೆ ನಿಮ್ಮ ಪರ್ಸಂಟೇಜು ಪ್ಲಸ್ ನಿಮ್ಮ ಕಾಸ್ಟ್ ಬೇಸ್ ಮೇಲೆ 1 ವರ್ಷದ ಮಟ್ಟಿಗೆ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತೀವಿ ಅಂತ ಹೇಳಿದ್ದಾರೆ. ನೋಡಿ, 1 ವರ್ಷ ನಾವು ಒಂದು 2 ಇಯರ್ ಬ್ಯಾಕಲ್ಲಿ ಕೂಡ ಇದೇ ರೀತಿಯಾಗಿ ಹೇಳಿದರು. ಆದರೆ ಕಂಟಿನ್ಯೂಸ್ ಆಗಿ ಜಾಬ್ಗಳನ್ನು ಕೊಡ್ತಾರೆ. ಕಂಟಿನ್ಯೂಷನ್ ಆಗ್ಬೋದು ಅಥವಾ 1 ವರ್ಷ ಮಟ್ಟಿಗೆ ಆಗ್ಬೋದು, ಬಟ್ 99% ಕಂಟಿನ್ಯೂಷನ್ ಆಗುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಬಗ್ಗೆ ಮಾಹಿತಿನ ಕೊಡ್ತೇನೆ. ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಲ್ಲಿ ನೋಡಿ, NUHM ಅಡಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ 5 ಹುದ್ದೆಗಳನ್ನು ಕರೆಯಲಾಗಿದೆ. SLC ಮೇಲೆ 3 ವರ್ಷ DMLT ಕಂಪ್ಲೀಟ್ ಆಗಿರಬೇಕು, ಅಥವಾ PUC ಮೇಲೆ 2 ವರ್ಷ ಕಂಪ್ಲೀಟ್ ಆಗಿರಬೇಕು. 18,714 ರೂಪಾಯಿ ಸ್ಯಾಲ್ರಿ ಇದೆ. ನೋಡಿ, ಎಲ್ಲಿ ಹೋಗಿ ನೀವು ಇಂಟ್ರ್ಯೂ ಕೊಡಬೇಕಂತಂದರೆ ಇಲ್ಲಿ ಡಾಕ್ಟರ್ ರಾಜಕುಮಾರ ಗ್ಲಾಸ್ ಹೌಸ್, BBMP ಹೆಡ್ ಆಫೀಸ್, NR ಸರ್ಕಲ್, ಬೆಂಗಳೂರು. 14ನೇ ತಾರೀಕಿಗೆ 10ವರೆಗೆ ನೀವು ಈ ಒಂದು ಜಾಗದಲ್ಲಿ ಇರಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಈ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೊಂದು DMLT ಬಗ್ಗೆ ಹುದ್ದೆ. 5 ಹುದ್ದೆಗಳನ್ನು DMLT ಮೇಲೆ. ನೆಕ್ಸ್ಟ್ DMLT ಮೇಲೆ ಇನ್ನೊಂದು ಹುದ್ದೆ NTEF ಒಂದು ಅಡಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಟೆಕ್ನಾಲಜಿ ಹುದ್ದೆ 4 ಹುದ್ದೆ. ಟೋಟಲಿಗೆ ಅಲ್ಲಿ ಇರೋದು 5 ಪ್ಲಸ್ ಇದು 4 9 ಹುದ್ದೆಗಳು. ಇಲ್ಲಿ ಕೂಡ ಏನಂದರೆ PUC ಮೇಲೆ ನೀವು ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಿನಿಮಮ್ 6 ಮಂತ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು ಕೂಡ ಅಂತ ಹೇಳ್ತಾ ಇದ್ದಾರೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಇದರಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ನೆನಪಿಟ್ಟುಕೊಳ್ಳಿ. ಯಾವುದರಲ್ಲಿ ಅಂತ ಲ್ಯಾಬ್ ಟೆಕ್ನಿಷಿಯನ್ 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ. ಕಂಪ್ಯೂಟರ್ ಬೇಸಿಕ್ 6 ಮಂತ್ ಮಿನಿಮಮ್ ಸರ್ಟಿಫಿಕೇಟ್ ಇರಬೇಕು. 14,000 ರೂಪಾಯಿ ಇಲ್ಲಿ ಸ್ಯಾಲ್ರಿ ಇದೆ. ಇದು PUC ಬೇಸ್ ಮೇಲೆ ಇಲ್ಲಿ ಮಾಡಿದ್ದಾರೆ ಅಂತಂದರೆ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಲ್ಯಾಬೋರೇಟರಿ ಟೆಕ್ನಾಲಜಿ ಆಗಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ಕೂಡ ಸೇಮ್. ಅಂದರೆ ಎಲ್ಲಿ ಹೋಗಬೇಕು ಅಂದರೆ ನಿಮ್ಮ ರಾಜ್ಕುಮಾರ್ ಗ್ಲಾಸ್ ಹೌಸ್, BBMP ಹೆಡ್ ಆಫೀಸ್, NR ಸರ್ಕಲ್, ಬೆಂಗಳೂರು. ಇಲ್ಲಿ 15ನೇ ತಾರೀಕಿಗೆ ಹೋಗ್ಬೇಕಂದ್ರೆ ನೋಡಿ, ಅಲ್ಲಿ 14ನೇ ತಾರೀಕಿಗಿತ್ತು, ಇಲ್ಲಿ 15ನೇ ತಾರೀಕಿಗೆ ಹೋಗಬೇಕಾಗತ್ತೆ. ಇದು ಯಾರಿಗೆ ಅಂತಂದರೆ DMLTಗೆ. ನೆಕ್ಸ್ಟ್ ಇಲ್ಲಿ ನಾ ಬರ್ತೀನಿ OT ಟೆಕ್ನಿಷಿಯನ್ಗೆ. OT ಟೆಕ್ನಿಷಿಯನ್ಗೆ ಇರುವಂಥ ಹುದ್ದೆಗಳು ತುಂಬ ಕಡಿಮೆ ಇದ್ದಾವೆ. ಆದರೂ ಕೂಡ ಯಾರಿಗುಂಟು ಯಾರಿಗಿಲ್ಲ ಹುದ್ದೆ. OT ಟೆಕ್ನಿಷಿಯನ್ 1 ಹುದ್ದೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಅದು NUHM ಅಡಿಯಲ್ಲಿ. ಇಲ್ಲೇನೆಂದರೆ ಡಿಪ್ಲೊಮಾ SLC ಮೇಲೇನಾರು ಆಗಿರ್ಬೋದು, ಅಥವಾ PUC ಮೇಲೆ ಡಿಪ್ಲೊಮಾ OT ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಸ್ಯಾಲ್ರಿ 18,714 ರೂಪಾಯಿ ಇರುತ್ತೆ. ಇಲ್ಲಿ ಕೂಡ ಸೆಲೆಕ್ಷನ್ ನಿಮಗೂ ಎಲ್ಲಿ ಹೋಗಿ ಇಂಟ್ರ್ಯೂ ಕೊಡಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಹೌಸ್, BBMP ಹೆಡ್ ಆಫೀಸ್, NR ಸರ್ಕಲ್, ಬೆಂಗಳೂರು. ಇಲ್ಲಿ 14ನೇ ತಾರೀಕಿಗೆ ನೀವು ಹೋಗಬೇಕಾಗತ್ತೆ. ಹೋಗಬೇಕಾದ್ರೆ ಇನ್ನೆಲ್ಲ ತೊಗೊಂಡು ಹೋಗಬೇಕು. ಕಂಡೀಷನ್ ನೋಡಿ. ನೋಡಿ, ಕಂಡೀಷನ್ ಏನೆಲ್ಲ ಇದ್ದಾವೆ ಅಂತಂದರೆ, ಇದರಲ್ಲಿ 18 ವರ್ಷ ಮಿನಿಮಮ್ ಕಂಪ್ಲೀಟ್ ಆಗಿರಬೇಕು. ಮಿನಿಮಮ್ 18 ವರ್ಷ ಇರಬೇಕು. ಆಮೇಲೆ ಕನ್ನಡವನ್ನು ಓದಲಿಕ್ಕೆ ಬರಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಏನು ಮಾಡಬೇಕು ಅಂತಂದರೆ, ನೀವು ಕಮ್ ವಿತ್ ರಿಲೆವೆಂಟ್ ಡಾಕ್ಯುಮೆಂಟ್, ಒರಿಜಿನಲ್ ಪ್ಲಸ್ ಫೋಟೋ ಕಾಪಿ ಒಂದು 2-3 ಸೆಟ್ ತೊಗೊಂಡು ಹೋಗಿ ವಾಲಕಿನ ಇಂಟ್ರ್ಯೂ ಸೆಲೆಕ್ಷನ್ ಟೈಮಲ್ಲಿ. ಆಮೇಲೆ ನಂಬರ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು BBMPಗೆ ಬಿಟ್ಟಿರೋ ವಿಷಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಡಿಮೆ ನೋಡಿ, ಅಲ್ಲಿ ನೀವು ಹೇಳಿದ್ರಿ 5 ಹೇಳಿದಿರಿ, ಇಲ್ಲಿ ನೋಡಿದ್ರಿ ಯಾರೇ ಹೇಳ್ತಾ ಇದ್ದೀರಿ ಅಂತೇಳಿ ಅಬ್ಜೆಕ್ಷನ್ ತೆಗಿಬಾರ್ದು. ಆಮೇಲೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ನೀವು ಇಲ್ಲಿಂದ ಹೋಗ್ಬೋದು. ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಒಂದು ಏರಿಯಾಕ್ಕೆ ಹೋಗಿ ಕೇಳ್ಕೊಬೋದು. CPMU 3rd ಫ್ಲೋರ್, BBMP ಹೆಡ್ ಆಫೀಸ್, NR ಸ್ಕ್ವೇರ್, ಬೆಂಗಳೂರು. ಈ ಏರಿಯಾಕ್ಕೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಈ ಒಂದು ಮೇಲ್ ಮಾಡ್ಬೋದು. CPMOBBMP@gmail.com ಹೋಗಿ ನೀವು ಇಮೇಲನ್ನು ಅಂದರೆ ಮೇಲ್ ಮಾಡಿ ಕೇಳ್ಬೋದು ಮಾಹಿತಿನ. ಅಲ್ಲಾಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ಕೂಡ ನೀವು ಮಾಹಿತಿನ ಪಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕನ್ನು ಕೊಟ್ಟಿರ್ತೇನೆ,
ಆ ಲಿಂಕಿಗೆ ಹೋಗಿ ನೀವು PDF ಡೌನ್ಲೋಡ್ ಮಾಡಿಕೊಳ್ಬೋದು.